ಸೊ ಈ ಪ್ರಾಣವಿದ್ಯೆಯ ಸಾಧನೆಯಲ್ಲಿ ನಮಗೆ ಈಗ ಚಿತ್ಕಲ್ ಅವರಿಗೆ ಆಗಿರೋ ಅನುಭವದ ಆಧಾರದಲ್ಲಿ ಮತ್ತು ಬಹಳಷ್ಟು ಜನರಿಗೆ ಆಗಿರೋ ಅನುಭವದ ಆಧಾರದಲ್ಲಿ ಆ ಅನುಭವ ಅಷ್ಟಸಿದ್ಧಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸು ಸೂಕ್ಷ್ಮದಲ್ಲಿ ನಡೆಯುವಂತಹ 4 ಘಟನೆ ಮತ್ತು ಸ್ಥೂಲದಲ್ಲಿ ಕಾಣಿಸಿಕೊಳ್ಳುವಂತಹ 4 ಘಟನೆಗಳನ್ನ ಸೂಚಿಸುತ್ತೆ. ಅದು ನಮ್ಮ ಕಾನ್ಷಿಯಸ್ ಕಂಟ್ರೋಲಿಗೆ ಬಂದಾಗ ಸಿದ್ಧಿ ಅಂತೀವಿ. ಕಾನ್ಷಿಯಸ್ ಕಂಟ್ರೋಲಿಗೆ ಬಂದಿಲ್ಲ ಬಟ್ ಗೋಚರ ಆಗ್ತಾ ಇದೆ ಅಂತಂದ್ರೆ ನಾವು ಅಷ್ಟಸಿದ್ಧಿಯ ಕಡೆ ಹೋಗ್ತಾ ಇದ್ದೀವಿ ಅಂತ. ಮೊದಲನೇ ಪೇರ್ ಆಫ್ ಸಿದ್ಧಿ ಯಾವುದು ಅಂತಂದ್ರೆ ಅಣಿಮಾ ಸಿದ್ಧಿ ಮತ್ತು ಮಹಿಮಾ ಸಿದ್ಧಿ. ಅಣಿಮಾ ಸಿದ್ಧಿ ಅಂದ್ರೆ ಏನು ಅರ್ಥ ಅಂದ್ರೆ ಅಣುವಿನಷ್ಟು ಆಗೋದು ಅಂತ, ಅಣುವಿನಷ್ಟು ಚಿಕ್ಕದಾಗೋದು ಅಂತ. ಅದು ಹೇಳ್ತಾರಲ್ವಾ, ಭಗವಂತ ಎಲ್ಲಿದ್ದಾನೆ? ಅಣು ರೇಣು ತ್ರಿಣಕಾಷ್ಟಕದಲ್ಲಿ ಭಗವಂತ ಇದ್ದಾನೆ ಅಂತ. ಸೊ ಅಟೋಮಿಕ್ ಪಾರ್ಟಿಕಲ್, ಸಬ್ ಅಟೋಮಿಕ್ ಪಾರ್ಟಿಕಲ್, ಅದ್ರ ಒಳಗೆ ಹೋದಾಗ ಅಟ್ಟಕಲಾಪಗಳು ಅಂತಿರುತ್ತೆ. ಅಟ್ಟಕಲಾಪಗಳ ಒಳಗಡೆ ಹೋದಾಗ ಅಲ್ಲಿ ಕಾಣಿಸುವಂತಹ ಪಂಚತತ್ವಗಳು, 4 ತತ್ವಗಳು ಮತ್ತು ಅದರ ಎಫೆಕ್ಟು ಅಟ್ಟಕಲಾಪ, ಅಷ್ಟು ಅನುಭವ ಅಲ್ಲಿ ಹೋಗ್ತೇವೆ. ಇದು ಮಿಸ್ಟಿಕ್ ಸೈನ್ಸಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಸಿದ್ಧಿ ಆದಾಗ ಅನ್ನೋದನ್ನ ಮತ್ತೆ ಚರ್ಚೆ ಮಾಡೋಣ. ಮಹಿಮಾ ಸಿದ್ಧಿ. ಮಹಿಮಾ ಅಂತಂದ್ರೆ ಆಕಾಶದಷ್ಟು ವ್ಯಾಪಿಸ್ಕೊಳ್ಳೋದು. ಆವಾಗ ಆಕಾಶದಷ್ಟು ವ್ಯಾಪಿಸಿಕೊಂಡಾಗ ನಮಗೆ ನಕ್ಷತ್ರ ಪುಂಜಗಳು ಕಾಣಿಸುತ್ತೆ, ವಿಶ್ವ ಕಾಣಿಸುತ್ತೆ, ಗ್ರಹ 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 ಆದಿಗಳು ಕಾಣಿಸುತ್ತೆ. ಬಹಳ ಜನ ಹೇಳ್ತಾರಲ್ಲ, ನಾನು ಸ್ಯಾಟರ್ನ್ ನೋಡಿದೆ, ನಾನು ಗುರು ಗ್ರಹ ನೋಡಿದೆ, ನಾನು ಸೂರ್ಯನನ್ನ ನೋಡಿದೆ, ನಾನು ಚಂದ್ರನನ್ನ ನೋಡಿದೆ, ಮತ್ತೆ ನಕ್ಷತ್ರ ಪುಂಜಗಳನ್ನು ನೋಡಿದೆ ಅಂತ ಹೇಳ್ತಾರೆ. ಹೇಗೆ ನೋಡಿದ್ರಪ್ಪ? ನೀವು ಮಹಿಮಾ ಸಿದ್ಧಿಯಲ್ಲಿ ಒಳಪಟ್ಟಿದ್ರಿ ಅಂತ. ಅಣಿಮಾ ಸಿದ್ಧಿ ಅಣುವಿನಷ್ಟಾಗೋದು. ಹಿಂದಿನ ಕಾಲದ ಸಿದ್ಧರು ಏನು ಮಾಡೋರು? ಕಾನ್ಷಿಯಸ್ ಆಗಿ ನೋಡಿ, ನಮ್ಮಲ್ಲಿ ನಾಲೆಜ್ ಇದೆ, ಅಪ್ಲಿಕೇಶನ್ ಇಲ್ಲ, ಮತ್ತೆ ನಾವು ಅದನ್ನ ಹಿಡ್ಕೊಂಡು ಆ ಸಿದ್ಧಿ ಮಾಡ್ಕೊಳ್ಳಿಲ್ಲ. ಸಿದ್ಧಿ ಮಾಡಿದ್ರೆ ಏನಾಗತ್ತೆ ಅಂತ ಸಿದ್ಧರ ಕಥೆನ ಹೇಳ್ತೀನಿ. ಸಿದ್ಧರು ಏನು ಮಾಡೋರು ಅಂದ್ರೆ, ಒಂದು ಕಬ್ಬಿಣದ ತಗಡು ತಗೊಳ್ಳೋರು, ಅಲ್ಲಿ ಪಕ್ಕದಲ್ಲಿ ಇಡೋರು. ಬಂಗಾರದ ತಗಡು ತಗೊಳ್ಳೋರು. ತಗಡು ಅಂದ್ರೆ ಗೊತ್ತಾಗತ್ತಲ್ಲ. ಸೊ ಐರನ್ ಶೀಟ್ ತಗೊಳ್ಳೋರು ಮತ್ತೆ ಗೋಲ್ಡ್ ಶೀಟ್ ತಗೊಳ್ಳೋರು. ಫಸ್ಟ್ ಏನು ಮಾಡೋರು? ಐರನ್ ಶೀಟ್ ಒಳಗಡೆ ಹೋಗೋರು. ಐರನ್ ಶೀಟು ಮತ್ತೆ ಗೋಲ್ಡ್ ಶೀಟಲ್ಲಿ ಏನು ವ್ಯತ್ಯಾಸ? ಇನ್ ಟರ್ಮ್ಸ್ ಆಫ್, ಯಾರು ಸೈನ್ಸ್ ಓದಿದಿರಿ? ಹೌ ಡು ವಿ ಡಿಫರೆನ್ಸಿಯೇಟ್ ಬಿಟ್ವೀನ್ ಐರನ್ ಅಂಡ್ ಗೋಲ್ಡ್? ಟೆಕ್ನಿಕಲ್ ಬೇಡ, ಬಟ್ ಅಟ್ಲೀಸ್ಟ್ ಒಂದು ಬೇಸಿಕ್ ಇಂಟ್ರೊಡಕ್ಷನ್. ಹಾರ್ಡ್ ಅಂಡ್ ಸಾಫ್ಟ್. ಹಾರ್ಡ್ ಅಂಡ್ ಸಾಫ್ಟ್, ಅದು ಮೇಲ್ಮೈ ಆಯ್ತು. ಸೂಕ್ಷ್ಮದಲ್ಲಿ ಕಲರ್ ಚೇಂಜ್. ಹೌದು. ಆಮೇಲೆ ಯಾಕೆ ಕಬ್ಣ ಕಬ್ಣ ತರ ಇದೆ, ಬಂಗಾರ ಬಂಗಾರ ತರ ಇದೆ, ತಾಮ್ರ ತಾಮ್ರ ತರ ಇದೆ, ಮತ್ತಿನ್ನೇನಿದೆ? ಪಾದರಸ ಪಾದರಸ ತರ ಇದೆ, ಸೀಸ ಸೀಸ ತರ ಇದೆ. ಕಂಪೋಸಿಷನ್. ವೆರಿ ಗುಡ್. ಕಂಪೋಸಿಷನ್. ಗುರುಗಳೇ ಯಾವ್ದರ ಕಂಪೋಸಿಷನ್? ಗುರುಗಳೇ ಅದರಲ್ಲಿ ಪರಮಾಣುಗಳ ಜೋಡಣೆ ಆ ಒಂದು ಧಾತುವನ್ನ ಕ್ರಿಯೇಟ್ ಮಾಡುತ್ತೆ. ವೆರಿ ಗುಡ್. ಪರಮಾಣುಗಳ ಜೋಡಣೆ, ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್. ಒಂದು ರೀತಿಯ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಐರನ್ ಆಗಿ ಧಾತು ಆಗಿ ಕನ್ವರ್ಟ್ ಆಗುತ್ತೆ. ಒಂದು ರೀತಿಯ ಮಾಲಿಕ್ಯುಲರ್ ಸ್ಟ್ರಕ್ಚರು ಸಿಲ್ವರ್ ಆಗಿ ಧಾತು ಆಗುತ್ತೆ. ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಕಾಪರ್, ಮತ್ತೆ ಇನ್ನೊಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಗೋಲ್ಡ್ ಆಗುತ್ತೆ. ಸೊ ಇದನ್ನ ತಿಳಿದಂತಹ ಸಿದ್ಧರು ಏನ್ ಮಾಡ್ತಾರೆ? ಗೋಲ್ಡ್ ಶೀಟ್ ಒಳಗಡೆ ಅಣಿಮಾದಿ ಸಿದ್ಧಿ ರೂಪದಲ್ಲಿ ಅಣುವಿನ ಲೆಕ್ಕಕ್ಕೆ ಹೋಗ್ತಾರೆ. ಹೆಂಗ್ ನಮ್ ಚಿತ್ಕಲ ಅವ್ರು ಹೋದ್ರಲ್ಲ, ಆಟೋಮಿಕ್ ಲೆವೆಲ್ ಅಲ್ಲಿ, ಸಬ್ ಅಟೋಮಿಕ್ ಲೆವೆಲ್ ಅಲ್ಲಿ ಹೋಗ್ತಾರೆ. ಅಲ್ಲಿರೋ ಮಾಲಿಕ್ಯುಲರ್ ಸ್ಟ್ರಕ್ಚರ್ನ ಕಾಪಿ ಮಾಡ್ಕೋತಾರೆ. ಕಾಪಿ ಮಾಡಿ ಆಚೆ ಬರ್ತಾರೆ. ಆಚೆ ಬಂದು ಕಬ್ಬಿಣದ ತಗಡ ಒಳಗಡೆ ಹೋಗ್ತಾರೆ. ಕಬ್ಬಿಣದ ತಗಡಲ್ಲಿರುವಂತಹ ಮಾಲಿಕ್ಯುಲರ್ ಸ್ಟ್ರಕ್ಚರು, ಅಣುವಿನ ಒಂದು ಸಂಕೀರ್ಣತೆ ಏನಿದೆ ಅಲ್ಲಿ ಪೇಸ್ಟ್ ಮಾಡ್ತಾರೆ. ಪೇಸ್ಟ್ ಮಾಡಿದ ತಕ್ಷಣ ಏನಾಯ್ತು? ಆ ಅಣುಗಳು ಬಂಗಾರದ ಹಾಗೆ ಜೋಡಿಸಲ್ಪಟ್ಟಾಗ ಕಬ್ಬಿಣ ಏನಾಯ್ತಲ್ಲಿ? ಬಂಗಾರವಾಯಿತು. ಇದು ನಮಗೆ ಭೂಮಿಯಲ್ಲಿ ಅಷ್ಟು ಬಂಗಾರ ಸಿಕ್ಕಿರಲಿಲ್ಲ ರಾಜರ ಕಾಲದಲ್ಲಿ. ಬಂಗಾರ ಲೇಪಿತ ಬೆಟ್ಟವನ್ನೇ, ಬಂಗಾರ ಲೇಪಿತ ಗೋಪುರಗಳನ್ನೇ ಸೃಷ್ಟಿ ಮಾಡಿದ್ರು ಆಗಿನ ಕಾಲದಲ್ಲಿ. ನಮ್ಮ ಹಕ್ಕ ಬುಕ್ಕರಿಗೆ ವಿಜಯನಗರದಲ್ಲಿ ಅಷ್ಟು ಬಂಗಾರ ಎಲ್ಲಿಂದ ಬಂತು ಅಂತಂದ್ರೆ, ವಿದ್ಯಾರಣ್ಯ ಸ್ವಾಮಿಗಳು ಅವರು ತಪೋಬಲದಿಂದ ಕಲ್ಲಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ನ ಮಳೆಯ ಹನಿಗಳಲ್ಲಿ ಇರುವಂತಹ
ಹೈಡ್ರೋಜನ್ ಕಾಂಬಿನೇಷನ್ ಏನಿತ್ತು, ನೀರಿನ ಕಾಂಬಿನೇಷನ್ ಹೋಗಿ ಬಂಗಾರದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅನ್ನ ಕೊಟ್ಟು ಬಂಗಾರದ ಮಳೆಯನ್ನ ಬರೆಸಿದ್ರು ಅವರು. ಸೊ ಆ ಸಿದ್ಧಿಯನ್ನ ಮಾಡಿದಾಗ ಅಲ್ಲಿ ಬಂಗಾರದ ಮಳೆ ಬಂತು. ಎನ್ಲೈಟನ್ಮೆಂಟ್ ಅನ್ನೋದು ನಮ್ಮ ಕೊನೆಯ ಜಾಗ ಆಗಿಲ್ಲದೆ ಇದ್ದಿದ್ರೆ ಐ ವಾಂಟೆಡ್ ಟು ವರ್ಕ್ ಆನ್ ಇಟ್ ಅಂಡ್ ವಿ ಹ್ಯಾವ್ ವರ್ಕ್ಡ್ ಕ್ವೈಟ್ ಲೆವೆಲ್ ಅಲ್ಲಿ ವಿ ಹ್ಯಾವ್ ವರ್ಕ್ಡ್. ಈ ಸಾಧನೆಯಲ್ಲಿ ಎಲ್ಲಿವರೆಗೆ ವರ್ಕ್ ಮಾಡಿದೀವಿ ಅಂದ್ರೆ, ನೀವು ಇದನ್ನ ಸೂಕ್ಷ್ಮ ಆಗ್ತಾ ಆಗ್ತಾ ನಾವೇನ್ ಮಾಡ್ತೀವಿ, ಒಂದು ಬ್ಯಾಟ್ರಿಯನ್ನ ಕೊಡ್ತೀವಿ. ಬ್ಯಾಟ್ರಿ ಅಂದ್ರೆ ಹಳೆ ಕಾಲದ ಬ್ಯಾಟ್ರಿ ಇರುತ್ತಲ್ಲ, ಎವ್ರಿ ಡೇ ಬ್ಯಾಟ್ರಿ. ಸೊ ಆ ಎವ್ರಿ ಡೇ ಸೆಲ್ ಒಳಗಡೆಗೆ ನಿಮ್ಗೆ ಹೋಗಿ ಬನ್ನಿ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ಎಲ್ಲರಿಗೂ ಸೂಕ್ಷ್ಮ ಆದಾಗ. ಸೊ ಆ ಸೆಲ್ಲಲ್ಲಿ ಮುಂಚೆ ನಾನು ಎಷ್ಟೊಂದು ಪ್ರಯೋಗಗಳನ್ನು ಮಾಡಿ ಮತ್ತೆ ಜೊತೆಗಿರೋರಿಗೆ ಅದನ್ನ ಪರಿಣಾಮ ತೋರಿಸಿದೀನಿ ಅಂದ್ರೆ, ಆ ಸೆಲ್ ಒಳಗಡೆ ಹೋಗಿ ಬಂದ ಹೆಂಗಿರುತ್ತೆ, ಆ ಸೆಲ್ ಒಳಗೆ ಸೆಲ್ ನೆಕ್ಕಿದ್ರೆ ಹೇಗಿರುತ್ತೆ? ಯಾರಿಗಾರ ಅನುಭವ ಆಗಿದೆ ಅದ್ರ ವಾಸನೆ? ಒಂಥರ ಹುಳಿ ಹುಳಿ ಇರುತ್ತೆ ಗುರುಗಳೇ. ಎಸ್, ಬ್ಯೂಟಿಫುಲ್. ಮತ್ತೆ ಅದರದೇ ಆದ ಒಂದು ವಾಸನೆ ಇರುತ್ತೆ. ನಾನು ಅಲ್ಲಿ ಹೋಗ್ಬಿಟ್ಟು ನನ್ನ ಬಾಯಿಯ ಹಾ ಅಂತ ಹೇಳಿದಾಗ ಆ ವಾಸನೆ ಜೊತೆ ಇರೋರಿಗೆ ಬಂದಿತ್ತು. ಆಮೇಲೆ ಅದೇ ತರ ಸಿಗರೇಟ್ ಅನ್ನ ಇಟ್ಟುಬಿಟ್ಟು ಅದ್ರ ಒಳಗಡೆ ಹೋಗಿ ಬಂದು ಹಾ ಅಂತ ಹೇಳಿದಾಗ ಅದು ತಂಬಾಕಿನ ವಾಸನೆ ಬಂದಿತ್ತು. ಮೈನಿಂಗ್ ಸ್ಮೆಲ್. ಎಸ್, ತಂಬಾಕಿನ ವಾಸನೆ ಬಂದಿತ್ತು. ಇದು ನಮಗೇನಾಗೋಯ್ತು, ನಮ್ಮ ಕಾನ್ಶಿಯಸ್ ರೆಫರೆನ್ಸ್ ಅಲ್ಲಿ ಬಂತ, ಇನ್ ಜಾಸ್ತಿ ಆಟ ಆಡೋದು ಬೇಡ ಅಂತ ಹೇಳಿ ನಾವು ಸೈಲೆಂಟ್, ಆ ಲೆವೆಲ್ಗೆ ಸೈಲೆಂಟ್ ಆಗ್ಬಿಟ್ವಿ. ಸೊ ಇನ್ನೂ ಆಳಕ್ಕೆ ಹೋಗಿದ್ರೆ ಈ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಲೆವೆಲ್ ಅಲ್ಲಿ ಕೂಡ ನಾವು ಕೆಲಸಗಳನ್ನ ಮಾಡಿ ಅದನ್ನ ನಾವು ಆಲ್ಕೆಮಿ ಪ್ರೊಸೆಸ್ಸಿಗೆ ಯೂಸ್ ಆಗುತ್ತೆ. ಸುಮ್ಮನೆ ನಾವು ಅಣಿಮಾದಿ ಸಿದ್ಧೆಗಳು ಅನ್ಕೊಳ್ತೀವಿ, ಹನುಮಂತನಿಗೆ ಅದು ಇತ್ತು ಅಂತ ಗುಣಗಾನ ಮಾಡ್ತೀವಿ. ಬಟ್ ಇದನ್ನೇ ವೆಸ್ಟರ್ನ್ಸಿಗೆ ಕೊಟ್ರೆ, ಪಾಶ್ಚಿಮಾತ್ಯರಿಗೆ ಕೊಟ್ರೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ತಗೊಂಡ್ಬರ್ತಾರೆ. ಆ ಅಪ್ಲಿಕೇಶನ್ ಲೆವೆಲ್ ನಮ್ಮವ್ರು ಮಾಡಿದಾಗ ಅವ್ರನ್ನ ಸಿದ್ಧರು, ಯೋಗಿಗಳು ಅಂತ ಹೇಳಿದ್ವಿ. ನೋಡಿ, ಒಂದು ಸಾಧನೆಯ ತೀವ್ರತೆ ಯಾವ ಲೆವೆಲ್ ಅಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ. ಈ ಮಹಿಮಾದಿ ಸಿದ್ಧಿಗಳಿಂದನೇ ಆಗಿನ ಕಾಲದ ಋಷಿಗಳು ವಿಶ್ವವನ್ನ ನೋಡಿ, ಭೂಮಿಯು ಗೋಳಾಕಾರದಲ್ಲಿದೆ, ಸೂರ್ಯನ ಸುತ್ತ ಸುತ್ತುತ್ತಿದೆ, ಇಷ್ಟು ಗ್ರಹಗಳು ಈ ಅಕ್ಯುರೇಸಲ್ಲಿ ಸುತ್ತುತ್ತಾ ಇದೆ ಅಂತ ಹೇಳಿ ಈ ಸಾಧನೆಯ ಮೂಲಕನೇ ಮಹಿಮಾ ಸ್ಥಿತಿಗೆ ಹೋಗೋರು, ಎಲ್ಲ ನೋಟ್ ಮಾಡ್ಕೊಳ್ಳೋರು, ಡಾಕ್ಯುಮೆಂಟ್ ಮಾಡೋರು, ಹೋಗೋರು ನೋಟ್ ಮಾಡ್ಕೊಳ್ಳೋರು, ಡಾಕ್ಯುಮೆಂಟ್ ಮಾಡೋರು. ಸೊ ಇವಾಗ ನಾವು ಅಷ್ಟೇ ತೀವ್ರತೆಯಿಂದ ಸಾಧನೆ ಮಾಡಿದ್ದಲ್ಲಿ ಇದನ್ನ ನಾವು ಅನುಭವಿಸ್ಬೋದು ಅಂತ. ಆಮೇಲೆ ಸೆಕೆಂಡ್ ಸೆಟ್ ಆಫ್ ಸಿದ್ಧಿಗಳು ಯಾವ್ದಪ್ಪ ಅಂತಂದ್ರೆ ಲಘಿಮಾ ಸಿದ್ಧೆ ಮತ್ತು ಗರಿಮಾ ಸಿದ್ಧೆ ಅಂತ. ಲಘಿಮಾ ಸಿದ್ಧೆ ಮತ್ತು ಗರಿಮಾ ಸಿದ್ಧೆ ಅಂತ. ಲಘಿಮಾ ಸಿದ್ಧೆ ಅಂದ್ರೆ ಏನು ನೋಡಿ, ಇದು ಫಿಸಿಕಲ್ ಪ್ರಾಪರ್ಟಿ ಅಲ್ಲ, ನಿಮ್ದು ಫಿಸಿಕಲ್ ಬಾಡಿ ಇದು ಆಗಲ್ಲ. ನೀವು ನೋಡುವಂತ ಹನುಮಂತ, ಸೂಪರ್ ಮ್ಯಾನು ಇವರೆಲ್ಲ ಗ್ರಾಸ್ ಫಿಸಿಕಲ್ ಬಾಡಿ, ಸ್ಥೂಲ ಶರೀರ ಕಾಯದವರಲ್ಲ. ಯಾವಾಗ ನಿಮ್ಮ ಸ್ಥೂಲ ಶರೀರದ ಕಾಯವನ್ನ ನೀವು ದ್ವಿಜವಾಗಿ ಈ ಶರೀರವನ್ನ ಬಿಡ್ತೀರೋ, ನಿಮ್ಮ ಸೂಕ್ಷ್ಮ ಶರೀರ ಸ್ಥೂಲವಾಗಿ ಕಾಣಿಸಲ್ಪಡುತ್ತದೆ. ಆ ಸೂಕ್ಷ್ಮ ಶರೀರ, ಸ್ಥೂಲವಾಗಿ ಕಾಣಿಸುವಂತಹ ಸೂಕ್ಷ್ಮ ಶರೀರವೇ ಅಣಿಮಾದಿ ಸಿದ್ಧಿಗಳನ್ನ ಪ್ರೊಜೆಕ್ಟ್ ಮಾಡ್ಲಿಕ್ಕಾಗತ್ತೆ. ಫಿಸಿಕಲ್ ಬಾಡಿ ಅಗೇನೆಸ್ಟ್ ದಿ ಗ್ರಾವಿಟಿ, ಫಿಸಿಕಲ್ ಲಾ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಸೈಂಟಿಫಿಕಲಿ ನಾವು ಸೈನ್ಸ್ದ ಲಾ ನ ಬ್ರೇಕ್ ಮಾಡ್ತೀವೋ ಅದನ್ನ ಮಿರಾಕಲ್ ಅಂತೀವಿ. ಅಂದ್ರೆ ಭಾರವಾದ ವಸ್ತು ತೇಲಲ್ಲ. ಸೊ ಇದು ಫಿಸಿಕ್ಸ್ ಹೇಳುತ್ತೆ, ಫಿಸಿಕಲ್ ಲಾ ಹೇಳುತ್ತೆ. ನಾನು ಅದನ್ನ ಬ್ರೇಕ್ ಮಾಡಿದಾಗ ನಾವು ಅದನ್ನ ಮಿರಾಕಲ್ ಅಂತ ಹೇಳ್ತೇವೆ. ಸೊ ಅದರ ಜೊತೆಗೆ ಈಗ ಲಘಿಮಾ ಮತ್ತು ಗರಿಮಾ ಸಿದ್ಧಿ ಅಂತ. ಲಘಿಮಾ ಅಂದ್ರೆ ಹತ್ತಿಯಷ್ಟು ಹಗುರಾಗೋದು, ಹತ್ತಿಯ ಹಾಗೆ ಹಗುರಾಗೋದು ಲಘಿಮಾ ಸಿದ್ಧೆ. ಗರಿಮಾ ಅಂತಂದ್ರೆ ಈ ಭೂಮಿಯಷ್ಟು ಭಾರ ಆಗೋದು, ಈ ಭೂಮಿಯಷ್ಟು ಭಾರ ಆಗೋದು. ಸೊ ಭೀಮ ದ್ರೌಪದಿ ಕೇಳಿದ್ದಕ್ಕೆ ಭೀಮ ಸೌಗಂಧಿಕ ಪುಷ್ಪವನ್ನ ತೆಗೆದುಕೊಂಡು ಬರಕ್ ಹೋದಾಗ ಭೀಮನಲ್ಲಿ ಒಂದು ಅಹಂಕಾರ ಇರ್ತದೆ, ನಾನು ಬಲಶಾಲಿ ಅಂತ. ಅಲ್ಲೊಬ್ಬ ಕಪಿ ಕುಳ್ಕೊಂಡಿರ್ತಾನೆ, ಬಾಲ ಅಡ್ಡ ಹಾಕೊಂಡಿರ್ತಾನೆ. ಅವಾಗ ಭೀಮ ಹೇಳ್ತಾನೆ, ಏಯ್ ಕಪಿ ಆ ಬಾಲವನ್ನು ಸರಿಸು ಅಂತ. ಕಪಿ ಹೇಳ್ತಾನೆ, ನಿನಗೆ ಶಕ್ತಿ ಇದ್ರೆ ಆ ಬಾಲನ ಎತ್ ಪಕ್ಕದಲ್ಲಿ ಬಿಸಾಕು ಅಂತ. ಸೊ ಆವಾಗ ಆ ಬಾಲನೇ ಎತ್ತಕ್ಕಾಗೋದಿಲ್ಲ ಭೀಮನಿಗೆ ಅಂತ ಈ ಒಂದು ಎಪಿಸೋಡು ನಾವು ಕೇಳಿದೀವಿ. ಹಾಗಾದ್ರೆ ಆ ಬಾಲದಲ್ಲಿ ಯಾವ ಶಕ್ತಿ ಇತ್ತು? ಗರಿಮಾ, ಭೂಮಿಯಷ್ಟೇ ಭಾರ ಇತ್ತು. ಈಗ ನಾಳೆ ನೆಕ್ಸ್ಟ್ ನೀವು ಸಾಧನೆ ಮಾಡಬೇಕಾದಾಗ ನೀವು ಇದನ್ನ ಅಪ್ಲೈ ಮಾಡ್ತೀರಿ. ನಿಮ್ಮ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನೀವು ಭಾರ, ನಿಮ್ಮ ಶರೀರವನ್ನ ಭಾರ ಮಾಡ್ಕೋಬಹುದು, ನಿಮ್ಮ ಶರೀರವನ್ನ ನೀವು ಲೈಟ್ ಮಾಡ್ಕೋಬಹುದು. ಸುಶೀಲೇಂದ್ರ ಅವರು ಹಿಪ್ನೋಥೆರಪಿ ಕಲ್ತಿದ್ದಾರೆ. ಯಾರಿಗೆ ಹಿಪ್ನೋಥೆರಪಿ ಗೊತ್ತಿದೆಯೋ
ಅವರು ಈ ಸಿದ್ಧಿಗೆ ಸ್ವಲ್ಪ ಹತ್ತಿರವಾಗಿ ಮಾಡ್ಕೋಬೋದು. ನಿಮ್ಮ ಹೆಲ್ತ್ ರಿಲೇಟೆಡ್ ವಿಷಯಕ್ಕೆ ಹಿಪ್ನೋಥೆರಪಿ ತುಂಬ ಹೆಲ್ಪ್ ಆಗುತ್ತೆ. ಹಿಪ್ನೋಥೆರಪಿ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕೊಡುವ ಅಫರ್ಮೇಷನ್ ಸಾಧನೆ ಅಂತ. ನಿಮ್ಮ ಕೈನ ಭಾರ ಮಾಡಿಬಿಡ್ತೀವಿ ನಾವು. ಎಷ್ಟು ಭಾರ ಮಾಡ್ತೀವಿ ಅಂದರೆ ಅದು ಎತ್ತಕ್ಕೆ ಆಗೋದಿಲ್ಲ, ಅಷ್ಟು ಭಾರ. ಸೊ ಅದೆಲ್ಲ ನಮ್ಮ ಮನಸ್ಸಿನಲ್ಲಿರುವ ಮನಃಶಕ್ತಿಗಳು ಅಂತ. ಈ 4 ಸಿದ್ಧಿಗಳು ಆಯಿತು. ಅಣಿಮಾ ಸಿದ್ಧೆ, ಮಹಿಮಾ ಸಿದ್ಧೆ, ಲಗಿಮಾ ಸಿದ್ಧೆ, ಗರಿಮಾ ಸಿದ್ಧೆ, 4 ಸಿದ್ಧೆ. ಇನ್ನು ಉಳಿದ 4 ಸಿದ್ಧಿಗಳು ನಿಮ್ಮ ಸಾಧನೆಯ ಪೂರಕವನ್ನು ತೋರಿಸುತ್ತೆ. ಅದರಲ್ಲಿ ಈಶತ್ವ ಮತ್ತು ವಶಿತ್ವ ಅಂತ. ವಶಿತ್ವ ಅಂದರೆ ನಾವು ಹೇಳ್ತೀವಿ ಕೆಲಸ ಆಗತ್ತೆ. ನೀವು ಅನ್ಕೊಂಡಿದ್ರಿ ಹೇಳಿದ್ರೆ ಕೆಲಸ ಆಗತ್ತೆ, ಅದರಲ್ಲೇನು ವಿಶೇಷ ಅಂತ. ನಿಮ್ಮ ಮನೆಯಲ್ಲಿ ನಿಮ್ಮ ಜಮೀನಲ್ಲಿ ಆಳು ಕಾಳಿದ್ರೆ ಅವ್ರಿಗೆ ಹೇಳಿ ನೋಡಿ, ಅವ್ರಿಗೆ ಹೇಳಿದ್ರು ಕೂಡ ಕೆಲಸ ಮಾಡಲ್ಲ, ಸಂಬಳ ಕೊಟ್ಟರು ಕೂಡ ಕೆಲಸ ಮಾಡಲ್ಲ, ಅವ್ರಿಗೆ ಹೋಗಿ ಗಿಫ್ಟ್ ಕೊಟ್ಟರು ಕೆಲಸ ಮಾಡಲ್ಲ. ಬಟ್ ನೀವು ಹೇಳಿದ ತಕ್ಷಣನೇ ಕೆಲಸ ಆಯಿತು ಅಂತಂದರೆ ವಶಿತ್ವ ನಿಮಗೆ ಸಿದ್ಧಿ ಆಗಿದೆ ಅಂತ. ಈಶತ್ವ ಅಂದರೆ ನೀವು ಹೇಳದೇನೆ ಅವ್ರು ಮಾಡುವಂಥದ್ದು ಅಂತ, ನೀವು ಹೇಳದೇನೆ ಮಾಡುವಂಥದ್ದು ಅಂತ. ಸೊ ನಮ್ಮ ಋಷಿಕುಲ ಕೋರ್ ಟೀಮಲ್ಲೂ ಹಾಗೇನೆ, ಹೇಳಿದಾಗ ಕೆಲವೊಬ್ರು ಮಾಡ್ತಾರೆ, ಅದು ವಶಿತ್ವ. ಅಂದರೆ ಅದು ಪ್ರೀತಿ ವಿಶ್ವಾಸದಿಂದ ನಡೆಯುವಂಥದ್ದು. ಕೆಲವೊಂದು ಹೇಳದೇನೆ ನಡೆಯುವಂಥದ್ದು. ಸೊ ನಾವು ಕೂಡ ದಿನನಿತ್ಯ ಋಷಿಗಳ ಸಂಪರ್ಕದಲ್ಲಿ ಇರೋದಿಲ್ಲ. ಋಷಿಗಳಿಗೆ ಈ ಸಿದ್ಧಿ ಆಗಿರುತ್ತೆ. ಆದ್ದರಿಂದ ಅವರ ಸಂಕಲ್ಪದಲ್ಲಿ ಬರ್ತಿದ್ದಂಗೆ ಅವರ ಈಶತ್ವ ವಶಿತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ. ಅವರಲ್ಲಿ ಸಂಕಲ್ಪ ಮಾಡ್ಕೋತಾರೆ, ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡ್ತೇವೆ ಅಂತ. ಸೊ ಹಾಗೆ ನಮ್ಮ ಈಶತ್ವ ವಶಿತ್ವವು ಕೂಡ ನಮ್ಮ ಜೊತೆಗೆ ಯಾರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ, ಜೊತೆಗೆ ಬಂದಿದ್ದಾರೆ, ಅವರು ಅದನ್ನು ಮಾಡ್ತಾರೆ ಅಂತ. ಸೊ ಇನ್ನೊಂದು 2 ಸೆಟ್ ಯಾವುದು? ಈಶತ್ವ ವಶಿತ್ವ ಆಯಿತು. ಇನ್ನು 2 ಸೆಟ್ ಯಾವುದು ಅಂದರೆ ಪ್ರಾಕಾಮ್ಯ ಮತ್ತು ಪ್ರಾಪ್ತಿ ಅಂತ. ಪ್ರಾಕಾಮ್ಯ ಅಂದರೆ ಇವತ್ತು ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ. ಈಗ ನನ್ನ ಜೊತೆಗಿರೋರ್ಗಂತರೂ ಅದು ಎವ್ರಿ ಡೇ ನೋಡ್ತಾ ಇರ್ತೀನಿ ನಾನು. ಅನ್ಕೊಳ್ತಾರೆ, ಮ್ಯಾನಿಫೆಸ್ಟ್ ಆಗುತ್ತೆ, ಅನ್ಕೊಳ್ತಾರೆ, ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಪ್ರಾಕಾಮ್ಯ ಅಂದರೆ ನೀವು ಕಾಮನೆಯನ್ನು ಮಾಡ್ತಿರೋ, ನೀವು ಯಾರಿಗೂ ಹೇಳೋದಿಲ್ಲ, ಬಟ್ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಸಿದ್ಧಿ ಅಂತಂದ್ರೇನು, ಪ್ರತಿ ಸರಿ ಮಾಡ್ಕೊಂಡಾಗ ವರ್ಕ್ ಆಗಬೇಕು ಅಂತ. 2 ಹೆಚ್ ಒಂದು ಓ ಹಾಕಿದಾಗ ಹೆಂಗೆ ನೀರು ಪ್ರತಿ ಸರಿನೂ 2 ಹೆಚ್ ಒಂದು ಓ ಹಾಕಿದಾಗ ನೀರಾಗುತ್ತೋ, ಪ್ರತಿ ಸರಿ ನಿಮ್ಮ ಕಾಮನೆಗಳನ್ನು ಸಂಕಲ್ಪಕ್ಕೆ ತಂದಾಗೆಲ್ಲವೂ ಕೂಡ ಅದು ಮ್ಯಾನಿಫೆಸ್ಟ್ ಆಗಬೇಕು. ಅದನ್ನು ನಾವು ಸಿದ್ಧಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಯಾವಾಗ ಸಿದ್ಧಿ ಆಗುತ್ತೆ ನಮಗೆ? ನಮ್ಮಲ್ಲಿ ಪುಣ್ಯ ಇದ್ದಾಗ ಮಾತ್ರ ಸಿದ್ಧಿ ಆಗತ್ತೆ. ಪುಣ್ಯ ಇಲ್ದಿರೋ ಟೈಮಲ್ಲಿ ಯಾರು ಹೇಳಿದ್ರು ಮಾತು ಕೇಳೋದಿಲ್ಲ. ಇನ್ನು ವಶಿತ್ವದ ಮಾತು ದೂರ ಹೋಯ್ತು. ನಮ್ಮವರೇ ನಮ್ಮ ಮಾತು ಕೇಳೋದಿಲ್ಲ, ಇನ್ನು ಹೊರಗಿನವ್ರು ಎಲ್ಲಿಂದ ಮಾತು ಕೇಳಬೇಕು ಅಂತ. ಸೊ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ, ಲಂಚ ಕೊಟ್ಟರೆ ಕೆಲಸ ಮಾಡೋದಿಲ್ಲ ಅಂತ. ಹಾಗೆ ಸೊ ಅದೇ ನಮಗೆ ಸಿದ್ಧಿ ಆಯಿತು, ನಮಗೆ ಪುಣ್ಯ ಬಂತು ಅಂದರೆ ನಮ್ಮ ಮನೆಯವರು ಹೇಳ್ದೆ ಕೇಳದೇನೆ ಎಲ್ಲ ನಮಗೆ ಬೇಕಾಗಿರೋ ಸ್ವೀಟ್ ಮಾಡ್ತಾರೆ, ನಮ್ಗೆ ಬೇಕಾಗಿರೋ ಚಪಾತಿ ಚಟ್ನಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಹಾಗೆ. ಸೊ ಇದು ಪ್ರಾಕಾಮ್ಯ. ಪ್ರಾಪ್ತಿ ಅಂತಂದ್ರೆ ನಿಮ್ಮಲ್ಲಿ ಆ ಕಾಮನೆಗಳು ಹುಟ್ಟೋಕ್ಕಿಂತ ಮುಂಚೆನೆ ನಿಮಗೆ ಅದು ಬಂದು ಒದಗೋದು. ನಿಮ್ಮಲ್ಲಿ ಆ ಕಾಮನೆಗಳು ಹುಟ್ಟೋಕ್ಕಿಂತ ಮುಂಚೆನೆ ಅದು ನಿಮಗೆ ಬಂದು, ಅಪ್ಪ ನನಗೆ ಚಳಿ ಆಗಬಹುದು ಅಂತಲ್ಲ, ಚಳಿಯ ಆಗಬಹುದು 8 ಗಂಟೆ ಅನ್ನೋಕ್ಕಿಂತ ಮುಂಚೆ ಸ್ವೆಟರ್ ನಿಮ್ಮ ಕೈಯಲ್ಲಿ ಇರುತ್ತೆ, ತೊಗೊಂಬಂದು ಕೊಡ್ತಾರೆ ಅಂತ. ಸೊ ಇದನ್ನ ಪ್ರಾಕಾಮ್ಯ ಮತ್ತು ಪ್ರಾಪ್ತಿ ಅಂತ ಹೇಳ್ತೀವಿ. ನೀವು ನಿಮ್ಮ ಈ ಮೊದಲ 4 ಸಾಧನೆಗೆ ಸೂಕ್ಷ್ಮ ಶರೀರದ ಅವಶ್ಯಕತೆ ಇದೆ. ಅಣಿಮಾದಿ ಸಿದ್ಧಿಗಳಿಗೆ ಸೂಕ್ಷ್ಮ ಶರೀರದಲ್ಲಿ ಉಂಟಾಗುವಂಥದ್ದು. ಈಶತ್ವ ವಶಿತ್ವ ಅನ್ನೋದು ಮನೋಮಯ ಕೋಶದಲ್ಲಿ ಉಂಟಾಗುವಂಥ ಸಿದ್ಧಿ. ಬಟ್ ಕಾಣಿಸ್ಕೊಳ್ಳೋದೆಲ್ಲಿ? ಜಾಗೃತ ಅವಸ್ಥೆಯ ಸ್ಥೂಲ ಶರೀರದಲ್ಲಿ. ಸೊ ಹೀಗಾಗಿ ಇದರ ಮೇಲೆ ನಿಮ್ಮ ಅಧ್ಯಾತ್ಮ ಸಾಧನೆಯ ಚೆಕ್ ಪಾಯಿಂಟ್ ಮತ್ತು ಚೆಕ್ ಲಿಸ್ಟ್ಗಳು, ಇದು ಹೀಗೆ ವರ್ಕ್ ಆಗುತ್ತೆ, ಇದು ಹೀಗೆ ವರ್ಕ್ ಮಾಡ್ಕೋಬೇಕು. ಆಗ್ಬೋದಾ? ಈಗ ನೀವು ನಿಮ್ಮ ಗಮನದಲ್ಲಿ ತಿಳಿಸಿ ಎಷ್ಟರ ಮಟ್ಟಿಗೆ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅಂತ. ಎಷ್ಟರ ಮಟ್ಟಿಗೆ ಇದರ ಪ್ರಭಾವ ನಿಮ್ಮ ಮೇಲೆ. ಅದರ ಅರ್ಥ ಏನಾಗಿದೆ? ನಿಮ್ಮ ಪುಣ್ಯ ಎಕ್ಸ್ಪ್ಯಾಂಡ್ ಆಗಿದೆಯೋ ಇಲ್ವೋ, ನಿಮ್ಮ ಕಾನ್ಸಂಟ್ರೇಷನ್ ಎಕ್ಸ್ಪ್ಯಾಂಡ್ ಆಗಿದೆಯೋ ಇಲ್ವೋ, ನಿಮ್ಮ ಆಧ್ಯಾತ್ಮಿಕ ಸಾಧನೆ ಕ್ರೋಢೀಕರಣ ಆಗಿದೆಯೋ ಇಲ್ವೋ. ಇಲ್ಲಾಂದ್ರೆ ಬಹಳಷ್ಟು ಜನ ಮೆಕ್ಯಾನಿಕಲ್ ಆಗಿ ಮಾಡ್ತೇವೆ, ಗಾಣದ ಎತ್ತಿನ ಹಾಗೆ ಸುಮ್ಮನೆ ಮಾಡ್ತಾ ಇರ್ತೇವೆ. ಬಟ್ ಏನು ಹಿಂದೆ ಆಗ್ತಾಯಿದೆ ಮುಂದೆ ಆಗ್ತಾಯಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಋಷಿಗಳು ನಮ್ಗೇನು ಕೊಡ್ತಾರೆ? ಈ ಚೆಕ್ ಪಾಯಿಂಟ್ನ ಗಮನಿಸ್ತಾ ಇರಿ. ಈಗ ನಾವು ಅನ್ಕೊಂಡಿದ್ದ ಕೆಲಸ ಆಗಿಲ್ಲ ಅಂತಂದ್ರೆ, ಓ ಇದು ಏನೋ ಇದೆಯಪ್ಪ ಅಂತ. ಸೊ ಅವಾಗ ನಾವು ವರ್ಕ್ ಮಾಡ್ತೇವೆ. ಆಮೇಲೆ ಕೊನೆಗೆ ಪ್ರಾರಬ್ಧ ಕರ್ಮ, ಬದಲಾಯಿಸಕ್ಕಾಗದಿರೋ ಪ್ರಾರಬ್ಧ ಕರ್ಮ ಅಂತ ಅಟ್ಲೀಸ್ಟ್ ಅಲ್ಲಿವರೆಗೆ ಬರಬೇಕಾದಾಗಲೂ ಕೂಡ ನಮ್ದು ಇನ್ವೆಸ್ಟಿಗೇಷನ್ ನಡೆಯುತ್ತೆ.
ಪ್ರಾರಬ್ಧ ಕರ್ಮವನ್ನು ಕೂಡ ನಾವು ಬದಲಾಯಿಸ್ಕೋಬಹುದು. ಸೊ ಇಷ್ಟು ಶಕ್ತಿಯನ್ನ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಬಳಸ್ಕೋಬೇಕು. ಬಳಸ್ಕೊಳ್ಳದೆ ಹೋದ್ರೆ ಕಲಿತಿದ್ದೆಲ್ಲ ವೇಸ್ಟ್ ಆಗತ್ತೆ. ನಿಮ್ಮ ಸಮಯ ಮತ್ತು ದಕ್ಷಿಣೆ ವೇಸ್ಟ್ ಆಗತ್ತೆ. ನಿಮ್ಮ ಜೀವನ ವೇಸ್ಟ್ ಆಗತ್ತೆ. ಇದನ್ನೇ ಹೇಳ್ತೀವಿ ಸೈನ್ಸ್ ಆಫ್ ಸೂಪರ್ ಹ್ಯೂಮನ್ ಅಂತ. ಕಾಮನ್ ಮ್ಯಾನ್ ಅವ ವಿಧಿವಶಾತ್ ಬದುಕ್ತಾನೆ, ಆದರೆ ಋಷಿಕುಲದಲ್ಲಿರೋರು ವಿಧಿಯ ವಶಾತಲ್ಲಿ ಬದುಕೋದಿಲ್ಲ. ವಿಧಿಗಳನ್ನ ಬದಲಾಯಿಸುವಂತಹ ಆತ್ಮ ಸಾಧನೆಯನ್ನ ಮಾಡಿಕೊಳ್ತಾನೆ. ತಮ್ಮ ಹಣೆ ಬರವನ್ನ ಬದಲಾಯಿಸಿಕೊಂಡು ಮುಂದೆ ಹೋಗ್ತಾರೆ. ಇದು ವಿಷಯ. ಡೌಟ್? ಡೌಟ್?